ನಮಸ್ಕಾರ, ವಿಪ್ರ ಬಿಸ್ನೆಸ್ ಫೋರಮ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ರಾಜ್ಕುಮಾರ್ ಅವರಿದ್ದಾರೆ. ಅವರು ಆರ್ಕಿಟೆಕ್ಟು ಮತ್ತು ಇಂಟೀರಿಯರ್ ಡಿಸೈನರ್ ಕೂಡ. ಕಳೆದ 25 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ಮಾತ್ರ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರ ಒಂದು ಸೇವೆ ವ್ಯಾಪಕವಾಗಿ ಹರಡಿದೆ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಸಂಸ್ಥೆಗಳಿಗೂ ಕೂಡ ಅವರ ಇಂಟೀರಿಯರ್ ಡಿಸೈನ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಅವರ ಸಂಸ್ಥೆಯ ಸೇವೆ ಹೇಗಿದೆ, ಯಾವ ಮಟ್ಟದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಅದರ ವಿಶೇಷತೆ ಏನು ಅನ್ನೋಂಥದ್ದನ್ನು ತಿಳಿದುಕೊಂಡು ಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮದು ದ ಝಿ ಆರ್ಕಿಟೆಕ್ಟ್ಸ್ ಅನ್ನುವಂಥ ಸಂಸ್ಥೆ ಮೂಲಕ ಕಳೆದ 25 ವರ್ಷಗಳಿಂದ ಈ ಒಂದು ಡಿಸೈನಿಂಗ್, ಇಂಟೀರಿಯರ್ ಡಿಸೈನ್ ಮತ್ತು ಆರ್ಕಿಟೆಕ್ಟ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಹೇಗಿದೆ ಎಕ್ಸ್ಪೀರಿಯೆನ್ಸು, ಹೇಗೆ ಶುರುವಾಯಿತು? ನಾವು 10ನೇ ಕ್ಲಾಸ್ ಓದುವಾಗಲೇ ನಮ್ಮ ತಾಯಿ ಬಂದು ನೀವು ಆರ್ಕಿಟೆಕ್ಚರ್ ಓದಬೇಕಂತ ಹೇಳಿದ್ರು. ಶೀಸ್ ಅ ಟೀಚರ್, ಸ್ಕೂಲ್ ಟೀಚರ್. ಸೊ ಅದಕ್ಕೆ ಆವಾಗಲಿಂದ ನಮಗೆ ಆರ್ಕಿಟೆಕ್ಚರಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಅದು ಓದಿ ಈಗ ಆಯಿತು, 25 ವರ್ಷ ಆಯಿತು. ಬೆಂಗಳೂರು ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ, ಒನ್ ಆಫ್ ದ ಗ್ರೋಯಿಂಗ್ ಸಿಟಿ, ಕಾಸ್ಮೋಪಾಲಿಟನ್ ಸಿಟಿ, ಎಲ್ಲ ಮಿಕ್ಸ್ ಜನ ಇರ್ತಾರೆ. ನಾರ್ತ್ ಇಂಡಿಯನ್ಸ್ ಇರಲಿ, ಇಲ್ಲ ತಮಿಳವ್ರು ಇರಲಿ, ಇಲ್ಲ ಕನ್ನಡವ್ರು ಇರಲಿ, ಎಲ್ಲ ಇರ್ತಾರೆ. ಸೊ ನಮಗೆ ಒಂದು ಆಪರ್ಚುನಿಟಿ ಚೆನ್ನಾಗಿರುತ್ತೆ ಅಂತ ಹೋಗಿ ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಸೊ 25 years, very happy, and business is really booming. God grace, as well as the policies what we are getting it. So really enjoying the thing. That's the reason we choose in Bangalore. Yeah. ಸರ್, ನಿಮ್ಮ ಸಂಸ್ಥೆಗೆ ದ ಝಿ ಅಂತ ಹೆಸರಿಟ್ಟಿದ್ದೀರಾ, ಅದು ಏನು ವಿಶೇಷತೆ? ಐ ಆಮ್ ಅ ಸ್ಟಾಂಚ್ ಬಿಲೀವರ್ ಆಫ್ ಶ್ರೀವಾರಿ ಗೋವಿಂದ. ಸೊ ಅದಕ್ಕೋಸ್ಕರನೇ ದ ಜಿ, ಅದು ಆಂಗ್ಲಸೈಸ್ಡ್ ಇರಬೇಕು. ಅಂದರೆ ಗೋವಿಂದ ಹೆಸರಿಟ್ಟರೆ ಅದು ತುಂಬ ಇಂಡಿಯನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇಂಗ್ಲೀಷ್ ಥರ ಕಾಣಿಸ್ಬೇಕಂಗೋಸ್ಕರ ದ ಜಿ ಅಂತ ಇಟ್ಟಿದ್ದೆ. ನಾನು ಕಾಲೇಜ್ 2nd year 3rd year ಓದುವಾಗ ಈ ಹೆಸರು ಫಿಕ್ಸ್ ಮಾಡಿ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈಗ ಹೇಗೆ ಗ್ರೋತ್ ಆಗಿದೆ ಸರ್? ಏನೇನು ಸರ್ವಿಸ್ ಕೊಡ್ತಾ ಇದ್ದೀರಾ? ಯಾವ ಥರದ ಕಂಪ್ನಿಗಳು ನಿಮ್ಮ ಕಸ್ಟಮರ್ಸ್? ಮೇನ್ಲಿ ಯಾವ ಕಸ್ಟಮರ್ಸ್ ನಿಮ್ಮ ಜೊತೆ? ನಾನು ಆರ್ಕಿಟೆಕ್ಚರ್ ಆದಮೇಲೆ ಇಂಟೀರಿಯರ್ ಡಿಸೈನ್ ಮಾಸ್ಟರ್ಸ್ ಮಾಡಿದ್ದೀನಿ UK. ಸೊ ಹಾಗಾಗಿ ಲಾಸ್ಟ್ ಒಂದು 6-7 yearsಯಿಂದ MNC ಕಂಪನಿಗಳು ಕೆಲಸ ಮಾಡ್ತಾಯಿದ್ವಿ. ಈಗ ಬ್ರಿಟಾನಿಗೆ ಒಂದು ಫ್ಯಾಕ್ಟ್ರಿ ಡಿಸೈನ್ ಮಾಡ್ತಾಯಿದ್ವಿ. ಆಮೇಲೆ JRG ಫುಡ್ಸ್ ಅಂತ ಒಂದು ಒರಿಸ್ಸಾ ಕಂಪನಿಗೆ ಇಡ್ಲಿ ಬ್ಯಾಟರ್ ಫ್ಯಾಕ್ಟ್ರಿ ಒಂದು ಮಾಡಿದ್ದೀವಿ. ಆ್ಯಂಡ್ ಈಗ ವೈಜಾಗಲ್ಲಿ, ವಿಶಾಖಪಟ್ಟಣಮಲ್ಲಿ ಒಂದು ಮಸಾಲ ಫ್ಯಾಕ್ಟ್ರಿ ಮಾಡಿದ್ದೀವಿ. ಸೊ ದೊಡ್ಡ ಸ್ಕೇಲಲ್ಲಿ ತೊಗೊಂಡ್ರೆ ಫ್ಯಾಕ್ಟ್ರೀಸ್ಗಳು ಸ್ಕೇಲ್ ದೊಡ್ಡದಾಗಿರುತ್ತೆ. ವೆರಸ್ ನಿಮಗೆ ಚಿಕ್ಕ ಬಿಲ್ಡಿಂಗಲ್ಲಿ ತೊಗೊಂಡ್ರೆ ಅಲ್ಲಿ ಕೆಲಸಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಈಗ ಮನೆ ಒಂದು ಮಾಡಬೇಕಂದ್ರೆ ಒಂದು ರೂಮ್ ಮಾಡೋಕ್ಕೇನು, ಒಂದು ಫ್ಯಾಕ್ಟ್ರಿ ಒಂದು ಫುಲ್ ಹಾಲ್ ಮಾಡೋಕ್ಕೆ ನಮಗೇನು ಡಿಫ್ರೆನ್ಸ್ ಏನಿರೋದಿಲ್ಲ. ಬಟ್ ವರ್ಕ್ಮ್ಯಾನ್ಶಿಪ್ ತೊಗೊಂಡ್ರೆ ಚಿಕ್ಕ ಪ್ರಾಜೆಕ್ಟಲ್ಲಿ ಇಂಟ್ರಿಕಸಿ ಚೆನ್ನಾಗಿರುತ್ತೆ, ಹೆಸರು ಚೆನ್ನಾಗಿ ಬರುತ್ತೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಸ್ಕೇಲ್ ನೋಡ್ಬೋದು. ಅದಕ್ಕೇನೆ. ಸೊ ಈಗ ಮನೆಗಳಿಗೂ ಇಂಟೀರಿಯರ್ ಡಿಸೈನಿಂಗು, ಆರ್ಕಿಟೆಕ್ಟ್ಸ್ ಎಲ್ಲ ಮಾಡ್ತೀರಾ? ಹೌದು ಸರ್. ಫ್ಯಾಕ್ಟ್ರೀಸು, ಇಂಡಸ್ಟ್ರೀಸು? 2 ಸೆಗ್ಮೆಂಟ್ ಹೇಳ್ಬೋದು. ಒಂದು ಕಮರ್ಷಿಯಲ್ ಕಡೆ ಬಂದು ನಾವು ಹೋಟೆಲ್ಸ್ ಮಾಡ್ತೀವಿ. ಭಟ್ಕಲ್ಲಿ ಒಂದು ಮಾಡ್ತಾಯಿದ್ವಿ, ಬೆಲ್ಗಾಮಲ್ಲಿ ಒಂದು ಮಾಡ್ತಾಯಿದ್ವಿ, ಗೋವಾಲಿ ಒಂದು ಮಾಡ್ತಾಯಿದ್ವಿ, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಮಾಡ್ತಾಯಿದ್ವಿ. ಅದು ಬಿಟ್ಟು ಫ್ಯಾಕ್ಟ್ರಿಗಳು, ನಾನು ಹೇಳೋ ಥರ ಫ್ಯಾಕ್ಟ್ರಿಗಳು, ಫುಡ್ ಫ್ಯಾಕ್ಟ್ರೀಸ್ ಮೇನ್ಲಿ ಮಾಡ್ತೀವಿ ನಾವು. ಮನೆಗಳು ಅದು ಬ್ರೆಡ್ ಆ್ಯಂಡ್ ಬಟರ್. ಸೊ ಅಟ್ಲೀಸ್ಟ್ ಒಂದು 40-50 ಮನೆ ಎನಿ ಟೈಮ್ ನಮಗೆ ಕೆಲಸ ನಡೀತಾ ಇದೆ. ಸೊ ಅದು ಅಕ್ರಾಸ್ ಬ್ಯಾಂಗ್ಳೂರು, ಕನ್ಯಾಕುಮಾರಿ ಮಾಡ್ತಾಯಿದ್ದೀವಿ, ನಾವು ಅರುಣಾಚಲ ಪ್ರದೇಶದಲ್ಲಿ ಮಾಡಿದ್ದೀವಿ, ಮಧುರೈಯಲ್ಲಿ ಮಾಡಿದ್ದೀವಿ. ಸೊ ಅಕ್ರಾಸ್ ಇಂಡಿಯಾ ನಾವು ಮನೆಗಳು ಮಾಡಿದ್ದೀವಿ. ಮನೆಗಳನ್ನ ತೊಗೊಂಡ್ರೆ ನಿಮಗೆ 2,000 ಸ್ಕ್ವೇರ್ ಫೀಟಿಂದ ಶುರು ಮಾಡಿ 40,000 ಸ್ಕ್ವೇರ್ ಫೀಟ್ವರೆಗೆ ಮನೆಗಳು ಮಾಡಿದ್ದೀವಿ. ರೀಸೆಂಟಾಗಿ ಕೋರಮಂಗಲ ಒಂದು ಮನೆ ಕಂಪ್ಲೀಟ್ ಮಾಡಿದ್ದೀವಿ. ಆ ಥರ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಿದ್ದೀವಿ. ಚಿಕ್ಕ ಮನೆಗಳು, ಇಲ್ಲ ಕೆಲವು ಟೈಮ್ ಪೀರಿಯಡ್ ಡಿಸೈನ್ ಥರ, ಈಗ ಚೆಟ್ಟಿನಾಡ್ ಸ್ಟೈಲಲ್ಲಿ ಬಿಲ್ಡಿಂಗ್ ಬೇಕು, ಇಲ್ಲ ನಮ್ಮ ತೊಟ್ಟಿ ಮನೆ ಥರ ಕಟ್ಟಬೇಕು, ಆ ಥರ ಮನೆಗಳನ್ನ ಮಾಡ್ತಾಯಿದ್ದೀವಿ. ಸರ್, ಈಗ ಏನು ಡಿಫ್ರೆನ್ಸ್ ಈಗ ರೆಗ್ಯುಲರ್ ಇಂಟೀರಿಯರ್ ಡಿಸೈನ್ಗೂ ಅಥವಾ ಆರ್ಕಿಟೆಕ್ಟ್ಸು ನೀವು ಮಾಡೋದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಈಗ ಸಾಕಷ್ಟು ಜನ ಆರ್ಕಿಟೆಕ್ಟ್ಸು, ಇಂಟೀರಿಯರ್ ಮಾಡೋವಂಥವ್ರು ಇದ್ದಾರೆ. ಸೊ ನೀವು ಹೇಗೆ ಡಿಫ್ರೆಂಟ್ ಆಗಿದ್ದೀರಾ? ಯುನಿಕ್ನೆಸ್ ಏನಾದರೂ ಇದೆಯಾ? ಅಥವಾ ಈಗ ಭಾಳಷ್ಟು ಆರ್ಕಿಟೆಕ್ಟ್ಸ್ ಸ್ಟೀರಿಯೋಟೈಪಿಕ್ ಅಂತ ನಾವು ಕರಿತೀವಿ, ಅಂದರೆ ಒಂದೇ ಥರ ಮಾಡೋರು ಇದ್ದಾರೆ. ಸೊ ನಿಮ್ಮದಾದರೆ ಏನಾದರೂ ಒಂದು ಡಿಫ್ರೆಂಟ್ ಆ್ಯಂಗಲಿಂದ ಮಾಡ್ತಾಯಿದ್ದೀರಾ? ಯುನಿಕ್ನೆಸ್ ಏನಿದೆ ಅನ್ನೋದು? ಸೊ ಆರ್ಕಿಟೆಕ್ಚರ್ ಅಂದ್ರೆ ಯುನಿಕ್ನೆಸ್ಸೇ. ಇಲ್ಲ ಒಂದು ಮೇಸನ್, ಇಲ್ಲ ಒಬ್ಬರು ಗಾರೆ ಕೆಲಸ ಮಾಡೋರೆ ಬಿಲ್ಡಿಂಗ್ ಕಟ್ಬಿಡ್ತಾರೆ, 4 ಗೋಡೆ ಕಟ್ಟಿದ್ರೆ ಮನೆಯೇ ಅದು. ಸೊ ಒಂದು ಕ್ಲೈಂಟ್ ಆರ್ಕಿಟೆಕ್ಟ್ ಬರೋದು ರೀಸನ್ನೇ ಬಂದು ಯುನಿಕ್ನೆಸ್ ಇರಬೇಕೋಸ್ಕರ. ನಾವು ಏನು ಮಾಡ್ತೀವಿ, ನಮ್ಗೆ ಡಿಫ್ರೆನ್ಸ್ ಏನಂದರೆ, ಕ್ಲೈಂಟ್ ಬರುವಾಗ ಒಂದು ಕ್ಲಾರಿಟಿ ಇರಲ್ಲ. ಮನೆ ಇರಲಿ, ಇಲ್ಲ ಫ್ಯಾಕ್ಟ್ರಿ ಇರಲಿ, ಅವರಿಗೆ ಏನು ಬೇಕಂತ ಗೊತ್ತಿರಲ್ಲ. ಒಂದು 3 BHK ಮನೆ ಮಾಡಬೇಕು, 3 ಬೆಡ್ರೂಮ್ ಇರಬೇಕಂತ ಹೇಳಿದ್ರು, ಆ ಬೆಡ್ರೂಮ್ ಏನಕ್ಕೋಸ್ಕರ ಯೂಸ್ ಮಾಡಬೇಕು, ಆಮೇಲೆ ವಾಸ್ತು ಬೇಕಾ ಬೇಡವಾ, ಇಲ್ಲ ವಾಸ್ತು ಎಷ್ಟುವರೆಗೆ ಮಾಡಬೇಕು, 100% ವಾಸ್ತು ಕಂಪ್ಲೇಂಟ್ಸ್ ಇರಬೇಕಾ, ಇಲ್ಲ ಸ್ವಲ್ಪ ಒಂಚೂರು ಒಂದು ಡಿವಿಯೇಷನ್ ಇದ್ದರೆ ಪರವಾಗಿಲ್ಲ. ಸೊ ಆ ಕ್ಲಾರಿಟಿ ಅವ್ರಿಗೆ ಇರಲ್ಲ. ಫಸ್ಟ್ ಥಿಂಗ್ ನಾವು ಕ್ಲೈಂಟಿಗೆ ಕೊಡೋದು, ಅವ್ರಿಗೆ ಕ್ಲಾರಿಟಿ ಕೊಡ್ತೀವಿ. ನಿಮಗೆ ನಿಮ್ಗೆ ಬೇಕಾಗಿದೆ, ನಿಮ್ಮ ಕೈಯಲ್ಲಿ ಇಷ್ಟು ದುಡ್ಡಿದೆ, ಇಷ್ಟು ಜಾಗ ಇದೆ, ಸೊ ಇದು ತೊಗೊಂಡು ನೀವು ಇಷ್ಟೇ ಕಟ್ಟೋಕ್ಕಾಗುತ್ತೆ. ಆಮೇಲೆ ನೀವು ಬಿಲ್ಡಿಂಗ್ ಕಟ್ತಾ ಇರೋದು ಇವತ್ತಿಗೋಸ್ಕರ ಅಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಟಿಂಗ್ ಸಮ್ವೇರ್ ಅಟ್ಲೀಸ್ಟ್ ಅಬೌಟ್ 25-30 years
ನಾವು ಇರಲಿ, ನಮ್ಮ ಮಕ್ಕಳು ಇರಲಿ, ಎಲ್ಲ ಅವ್ರ ಮೊಮ್ಮಕ್ಕಳು ಇರಲಿ, ಎಲ್ರಿಗೋಸ್ಕರ ಕಟ್ತಾ ಇರೋದು. ಸೊ ಅವರಿಗೆ ಅದು ಎಕ್ಸ್ಪ್ಲೈನ್ ಮಾಡಬೇಕು. ಇವತ್ತು ಒಂದು ಟಿ ವಿ ಇನ್ಪುಟ್ ತೊಗೊಳ್ಳಿ, ಒಂದು 8 ವರ್ಷ ಮುಂಚೆ ನೋಡುವಾಗ ಆಲ್ಮೋಸ್ಟ್ 6-7 ಟೈಪ್ ಆಫ್ ಇನ್ಪುಟ್ಸ್ ಇತ್ತು ಟಿ ವಿಗೆ. ಒಂದು ಅಮೇರಿಕಾ ರಿಟರ್ನ್ ಸಿಟಿಸನ್ ಬಂದು 6-7 ಇನ್ಪುಟ್ಸ್ ಕೊಡಬೇಕಂತ ಹೇಳಿ, ಇವತ್ತು ಎಲ್ಲ ಹೋಗಿ ಒಂದೇ ಒಂದು ಡಾಂಗಳೆ ಆಗೋಯಿತು. ಸೊ ಆ ಫೋರ್ಸೈಟ್ನೆಸ್ ನಮ್ಮದಲ್ಲಿ ಇರುತ್ತೆ. ಸೊ ಈ ಥರ ಆಗ್ಬೋದು. ನಿಮಗೆ ಈ ಬಿಲ್ಡಿಂಗ್ ಒಂದು ಬೆಡ್ರೂಮ್ ತೊಗೊಂಡ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಒಂದು 12/16 ಇರಬೇಕು, ಮಕ್ಕಳ ರೂಮ್ ಬಂದು ಒಂದು 12/14 ಇರಬೇಕು. ಇಲ್ಲ ತಾಯಿ ತಂದೆ ಅವ್ರ ರೂಮ್ ಇದ್ದರೆ ಅವ್ರಿಗೆ ಅಟ್ಯಾಚ್ ಟಾಯ್ಲೆಟ್ ಯಾವ ಕಾರ್ನರಲ್ಲಿ ಇರಬೇಕು, ಸ್ಟೆಪ್ ಇರಬಾರದು. ಈ ಥರ ಅವ್ರಿಗೆ ಗೊತ್ತಿರಲ್ಲ. ಅದು ನಾವು ಹೊರಗೆ ತೊಗೊಂಬಂದು ಅವ್ರಿಗೆ ಇದೇ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಅದಾದಮೇಲೆ ಪ್ರಾಜೆಕ್ಟ್ ಶುರು ಮಾಡ್ತೀವಿ. ಡೇಟಾ ಕಲೆಕ್ಷನ್ ನಮ್ಮದು ಸ್ಟ್ರಾಂಗ್ ಇರುತ್ತೆ, ಅದೇ ನಮ್ಮದು ಸ್ಟ್ರೆಂತ್. ಈಗ ಇದು ಅಂತ ಬಂದಾಗ, ಪ್ರೈಸಿಂಗ್ ಅಂತ ಬಂದಾಗ, ಪ್ರೊಫೆಷ್ನಲ್ ಚಾರ್ಜಸ್ ಅಂತ ಬಂದಾಗ ನಿಮ್ಮದು ಹೈ ಎಂಡಲ್ಲಿರುತ್ತಾ ಅಥವಾ ಮೀಡಿಯಮ್ ಇರುತ್ತಾ, ಲೋ ಪ್ರೈಸಿಂಗ್ ಇರುತ್ತೆ, ಹೇಗೆ ನಿಮ್ಮ ಸರ್ವಿಸ್? ಈಗ ಫ್ಯಾಕ್ಟ್ರಿ ತೊಗೊಂಡ್ರೆ ವಿ ಆರ್ very optimal. We are very cheap, you can say. So we can give at good rate. Whereas you go for a houses, ಈ ಒಂದು ಮನೆ ಒಂದು ಮಾಡ್ತಾ ಇದ್ದೀವಿ ಇಟ್ಕೊಳ್ಳಿ, ಅಲ್ಲಿ ಒಡಿಸೆ ಏರ್ಪೋರ್ಟ್ ರೋಡ್ಲಿ ಮಾಡ್ತಾ ಇದ್ವಿ. ಅವ್ರಿಗೆ ಸ್ಟೇಟ್ ಆಫ್ ಆರ್ಟ್ ಬಿಲ್ಡಿಂಗ್ ಬೇಕು, ವರ್ಲ್ಡಲ್ಲಿ ಇರೋ ಎಲ್ಲ ಟೆಕ್ನಾಲಜಿ ಒಳಗೆ ಬರಬೇಕು ಅಂತಕ್ಕೋಸ್ಕರ ಟೈಮು ಜಾಸ್ತಿ ತೊಗೊಳುತ್ತೆ. ಎಷ್ಟು ಟೈಮ್ ತೊಗೊಳುತ್ತೋ, ಎಷ್ಟು ನಮಗೆ ಎಕ್ಸ್ಪರ್ಟೈಸ್ ಬೇಕಾಗುತ್ತೋ ಅದ್ರ ಪ್ರಕಾರ ನಮಗೆ ಫೀಸ್ ಇರುತ್ತೆ. ವಿ ಆರ್ ಡೂಯಿಂಗ್ ಈಗ ಬೇರೆ ಮಿನಿಮಮ್ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದೀವಿ. ಈಗ ಒಂದು ಪೂಜಾರಿ ಇದ್ದಾರೆ, ದೇವಸ್ಥಾನ ಪೂಜಾರಿ, ಹಾಸನಲ್ಲಿ ಶಾಂತಿಗ್ರಾಮಲ್ಲಿ ಒಂದು ಸಣ್ಣ ಮನೆ ಕಟ್ತಾ ಇದ್ದಾರೆ. ಅವ್ರ ಹತ್ರ ಹೋಗಿ ನಾವು 3 ಲಕ್ಷ 4 ಲಕ್ಷ ಕೇಳಿದ್ರೆ ಅವ್ರು ಕೊಡೋಕ್ಕಾಗಲ್ಲ, ಅದು ಎಥಿಕಲ್ ಅಲ್ಲ. ಅವ್ರಿಗೆ ಎಷ್ಟು ಕೊಡೋಕ್ಕಾಗುತ್ತೆ ಅಷ್ಟು ಕೊಡಿ ಸ್ವಾಮಿ, ನಿಮಗೆ ಎಷ್ಟು ನಿಮಗೆ ಆಗುತ್ತೋ ಅಷ್ಟು ಕೊಡಿ ಅಂತ ಹೇಳಿ ಮಾಡ್ತಾಯಿದ್ವಿ. ದೇವಸ್ಥಾನಗಳು ಮಾಡ್ತಾಯಿದ್ವಿ, ಫ್ರೀನೇ ಮಾಡ್ತಾಯಿದ್ವಿ, ಸರ್ವಿಸ್ ಥರ ಮಾಡ್ತಾಯಿದ್ವಿ. ಬೆಳಗಾಮಲ್ಲಿ ಒಂದು ದೇವಸ್ಥಾನ ಮಾಡಿದ್ದು, ಒಂದು 400 ವರ್ಷ ದೇವಸ್ಥಾನ ಮಣ್ಣೊಳಗೆ ಇರೋದು ಹೊರಗೆ ತೆಗೆದು ಅದು ಕಟ್ತಾ ಇರೋದು, 1200 ವರ್ಷ ಓಲ್ಡ್ ದೇವಸ್ಥಾನ, ಅದು ನಾವು ಫ್ರೀಲಿ ಮಾಡ್ತಾಯಿದ್ವಿ. ಅದು ದೇವಸ್ಥಾನ ಸರ್ವಿಸ್ಗೋಸ್ಕರ. ಸೊ ಫೀಸ್ ಅಂತ ಅಲ್ಲ, ನಮ್ಮದು ರಿಲೇಷನ್ಶಿಪ್. ಇವ್ರು ನೀವು ನಮ್ಮ ಹತ್ರ ಬಂದರೆ ಅಟ್ಲೀಸ್ಟ್ ಅನ್ನೋದ್ರೆ 20 ವರ್ಷ ನೀವು ಬೇರೆ ಆರ್ಕಿಟೆಕ್ಟ್ ನೀವು ಥಿಂಕ್ ಮಾಡಬಾರದು. ಅದೇ ನಮಗೆ ಉದ್ದೇಶ. ನಮಗೆ ದುಡ್ಡದು ಒಂದು ಮೇಯ್ನ್ ಉದ್ದೇಶ ಅಲ್ಲ. ಇದ್ರ ಜೊತೆಗೆ ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕಂದ್ರೆ ಹೇಗೆ ಕನ್ಸಲ್ಟ್ ಮಾಡಬೇಕು? ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಮೇಲ್ ID, ವೆಬ್ಸೈಟು, ನಿಮ್ಮ ಕಂಪ್ನಿ ಆಫೀಸಲ್ಲಿದೆ, ಹೇಗೆ ಅನ್ನೋದು? ನಮ್ಮ ಕಂಪನಿ ಇರೋದು ಈಗ ಸಾಕಾರ ನಗರಲ್ಲಿ ಭದ್ರಪ್ಪ ಲೇಔಟ್ ಅಂತ ಹೇಳಿ ಕೊಡಿಗಳ್ಳಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಎದುರುಗಡೆ ಇರೋದು ನಮ್ಮ ಆಫೀಸು. ನನ್ನ ಫೋನ್ ನಂಬರ್ ಬಂದು 9449813289. ಇದು ವಾಟ್ಸಪ್ ನಂಬರ್ ಇದೆ. ಆಮೇಲೆ ಫೋನ್ ನಂಬರ್ ಇದು ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಲ್ ID ಬಂದು ಪರ್ಸ್ನಲ್ ಮೇಲ್ IDನೇ ಕೊಡ್ತೀನಿ, ಯಾಕಂದರೆ ಪರ್ಸ್ನಲ್ ಅಟೆಂಡ್ ಮಾಡೋದು. madhu21@gmail.com ಅದು ನನ್ನ ಮೇಲ್ ID. ನಾವು ಇನ್ನೂ ವೆಬ್ಸೈಟ್ ಮಾಡಿಲ್ಲ. ಗಾಡ್ ಗ್ರೇಸು ವರ್ಡ್ ಆಫ್ ಮೌತಲ್ಲಿ ನಡೀತಾ ಇದೆ ಲಾಸ್ಟ್ 20 ವರ್ಷದಿಂದನೂ. ಯಾರ್ಯಾರು ನಮ್ಮ ಹತ್ರ ಸರ್ವಿಸ್ ತೊಗೊಂಡಿರೋರೆ ಇಲ್ಲ VBF ಥರ ಫೋರಮಿಂದ ನಮಗೆ ಕಾಂಟ್ಯಾಕ್ಟ್ ಬಂದಿರೋದು, ನಾವು ಪ್ರಾಜೆಕ್ಟ್ ಇಷ್ಟುವರೆಗೆ ಮಾಡ್ತಾಯಿದ್ವಿ. ಆ್ಯಂಡ್ ವೆಬ್ಸೈಟಿಂದ ಏನು ಒಂದು ಮಾಡಿಲ್ಲ ನಾವು. ಥ್ಯಾಂಕ್ ಯು ಸರ್. ಈಗ ನಿಮ್ಮದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ, ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ಸ್? ಈಗ ಸದ್ಯಕ್ಕೆ ನಾವು 6 ಜನ ಇದ್ದೀವಿ ನಮ್ಮ ಆಫೀಸಲ್ಲಿ. ನನ್ನ ಬಿಟ್ಟು 6 ಜನ ಇದ್ದಾರೆ. ನನ್ನ ವೈಫ್ ಲ್ಯಾಂಡ್ಸ್ಕೇಪ್ ಡಿಸೈನರ್ ಪ್ಲಸ್ ಫೈನ್ ಆರ್ಟಿಸ್ಟ್ ಅವರು. ಈಗ ನಮಗೆ ಒಂದು ಅಟ್ಲೀಸ್ಟ್ ನೆಕ್ಸ್ಟ್ 5 ಇಯರ್ಸಲ್ಲಿ ಒಂದು 20 ಜನ ಇರೋ ಟೀಮ್ ಮಾಡಬೇಕಂತ ನಮಗೆ ಆಸೆ. ಹಾಗಿರುವಾಗ ನಮಗೆ ಅಟ್ಲೀಸ್ಟ್ ಆ ಸ್ಕೇಲಿಗೆ ಬಿಲ್ಡಿಂಗ್ಗಳು ಬರಬೇಕು. ಈಗ ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳು ಬರ್ತಾ ಇರುತ್ತೆ. ಬಟ್ ವಿ ವಾಂಟ್ ಟು ಗೋ ಫಾರ್ ಅ ಬಿಗರ್ ಸ್ಕೇಲ್ ಪ್ರಾಜೆಕ್ಟ್ಸ್. ಈ ರೆಸಿಡೆನ್ಷಿಯಲ್ ಇರಲಿ, ಇಲ್ಲ ಫ್ಯಾಕ್ಟ್ರಿಗಳಿರಲಿ. ಫ್ಯಾಕ್ಟ್ರಿಗಳು ನಾವೀಗ ಒಂದು 1 ಲಕ್ಷ ಸ್ಕ್ವೇರ್ ಫೀಟ್ವರೆಗೆ ಮಾಡ್ತಾಯಿದ್ವಿ. ಈಗ ನಮಗೆ ಅಟ್ಲೀಸ್ಟ್ ಒಂದು 1 ಮಿಲಿಯನ್ ಸ್ಕ್ವೇರ್ ಫೀಟು ಆ ಥರ MNC ಫ್ಯಾಕ್ಟ್ರಿಗಳು ಮಾಡಬೇಕಂತ ನಮ್ಮ ಉದ್ದೇಶ. ರೆಸಿಡೆನ್ಷಿಯಲಲ್ಲಿ ಅಪಾರ್ಟ್ಮೆಂಟ್ಸ್ಗಳು ಈಗ ಚಂದನ ಅಪಾರ್ಟ್ಮೆಂಟ್ 50-60 ಯೂನಿಟ್ಸ್ ಅಪಾರ್ಟ್ಮೆಂಟ್ ಮಾಡ್ತಾಯಿದ್ವಿ. ಅದು ಅಟ್ಲೀಸ್ಟ್ ಒಂದು 300 ಯೂನಿಟ್ ಅಪಾರ್ಟ್ಮೆಂಟ್ ಥರ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಂತ ನಮ್ಗೆ ಆಸೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು. ಇದು ರಾಜ್ಕುಮಾರ್ ಅವರ ಮಾತು. ದಿ ಝೀಕ್ ಅನ್ನುವಂಥ ಒಂದು ಆರ್ಕಿಟೆಕ್ಟ್ ಮತ್ತು ಇಂಟೀರಿಯರ್ ಡಿಸೈನ್ ಸಂಸ್ಥೆ ಇದು. ಈ ಮೂಲಕ ಅವರು ಎಲ್ಲ ಬೇರೆ ಬೇರೆ ಕಡೆ ಫ್ಯಾಕ್ಟ್ರಿಗಳಿಗೆ, MNC ಕಂಪನಿಗಳಿಗೆ, ಮನೆಗಳಿಗೆ, ಹೀಗೆ ಬೇರೆ ಬೇರೆ ಸಂಸ್ಥೆಗಳಿಗೆ ಕೂಡ ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅನೇಕ ವಿಶೇಷತೆಗಳನ್ನು ಒಳಗೊಂಡಿರುವಂಥದ್ದು, ಭಾಳ ಸ್ಟಡಿ ಮಾಡಿ ಉತ್ತಮ ಗುಣಮಟ್ಟದ ಸೇವೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ಗುಣಮಟ್ಟದ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ದೂರವಾಣಿ ಸಂಖ್ಯೆಯನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ. ಅದೇ ರೀತಿ ಮೇಲ್ IDಯನ್ನು ಕೂಡ ಕೊಟ್ಟಿದ್ದಾರೆ. ಸಹಕಾರ ನಗರದ ಭದ್ರಪ್ಪ ಲೇಔಟಲ್ಲಿ ಅವ್ರ ಆಫೀಸ್ ಕೂಡ ಇದೆ. ಯಾರು ಬೇಕಾದರೂ ಅವ್ರನ್ನ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ವಿಪ್ರಾ